ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಬನ್ನಿ, ಇವತ್ತು ಒಂದು ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ನನ್ನ ವ್ಲಾಗ್ ಎಲ್ಲರೂ ನೋಡ್ತಿದ್ರೆ ಗೊತ್ತಿರ್ಬೋದು. ನಾನು ಹೊರಗೆ ಔಟಿಂಗ್ ಹೋಗೋಕ್ಕೆ ಅಂತ ಹೇಳಿ ಸ್ನ್ಯಾಕ್ಸ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಎಲ್ಲ ರೆಸಿಪಿನೂ ಹಾಕಿದ್ದೀನಿ. ಅವಲಕ್ಕಿ ಚೂಡ ಮತ್ತು ಶೇಂಗಾ, ಮಸಾಲೆ ಶೇಂಗಾ ಅದೆಲ್ಲ ಹಾಕಿದ್ದೆ. ನಿಪ್ಪಟ್ಟೊಂದು ಹಾಕಿರಲಿಲ್ಲ. ಅದರದ್ದು ರೆಸಿಪಿ ಶೂಟ್ ಮಾಡಿಕೊಂಡು ಅದರದ್ದಷ್ಟೇ ರೆಸಿಪಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಬನ್ನಿ, ಹೇಗೆ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ಇಷ್ಟೇ ಅಳತೆ ಅಂತ ಏನೂ ಇಲ್ಲ, ನಿಮಗೆ ಬೇಕಾದಷ್ಟು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮೇಯ್ನಾಗಿ ಒಣ ಕೊಬ್ಬರಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡು ಬರಬೇಕು. ನೋಡಿ, ಈ ಥರ ಪೌಡ್ರ್ ಮಾಡ್ಕೋಬೇಕು. ಮೊದಲಿಗೆ ಮೈದಾ ಹಿಟ್ಟೇನು ತೊಗೊಂಡಿರ್ತೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದೇನು ರುಬ್ಬಿದ್ದೀನಲ್ಲ ಇದನ್ನು ಹಾಕ್ಕೊಳ್ತೀನಿ. ಈ ರುಬ್ಬಿರೋ ಜಾರಿಗೆನೆ ನಾನು ಹುರಿದು ಸಿಪ್ಪೆ ತೆಗೆದಿರ್ತೇವಲ್ಲ ಆ ಶೇಂಗಾನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪುಟಾಣಿ. ಇದನ್ನು ಪೂರ ಪೌಡ್ರಾಗಿ ಮಾಡಬಾರ್ದು, ಒಂದು ಸ್ವಲ್ಪ ತರೆಯಾಗಿ ಇರಬೇಕು. ಈ ಥರ ತರೆಯಾಗಿರಬೇಕು ಸ್ವಲ್ಪ. ಇವಾಗ ಇದನ್ನು ಹಾಕ್ಕೊಳ್ಳೋಣ. ಇದಕ್ಕಿವಾಗ ಅಜ್ವಾಯಿನ ಮತ್ತು ಕರಿ ಎಳ್ಳು ತೊಗೊಂಡಿದ್ದೀನಿ ನಾನು. ನೀವು ಬೇಕಿದ್ದರೆ ಬಿಳಿ ಎಳ್ಳಾದರೂ ಹಾಕ್ಕೊಳ್ಳಿ ಅಥವಾ ಕರಿ ಎಳ್ಳಾದರೂ ಹಾಕ್ಕೊಳ್ಳಿ. ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕರಿ ಎಳ್ಳು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ಲ, ಅದು ಅಷ್ಟೊಂದು ಖಾರ ಏನೂ ಇರೋದಿಲ್ಲ. ಕಲರಿಗೆ ಅಷ್ಟೇ ಅದು ಯೂಸ್ ಆಗೋದು. ನಾನಿಲ್ಲಿ ಅಚ್ಕಾರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ನಾನು ಹಾಕ್ಕೊಳ್ತೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಓಕೆ, ನೋಡಿ, ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೆ. ಎಣ್ಣೆನೂ ಕಾದಿದೆ. ಇವಾಗ ಹಾಕ್ಕೊಳ್ತೀನಿ. ಫಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ಹಾಕ್ಕೊಳ್ಳೋಣ. ಮೊದಲಿಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ಚೆನ್ನಾಗಿ. ನೋಡಿ, ಎಣ್ಣೆ ಹಾಕ್ತೀನಿ ಇವಾಗ. ಫುಲ್ ಕಾಸ್ಕೊಂಡಿರಬೇಕು ಎಣ್ಣೆನ. ಇರುತ್ತೆ, ಒಂದು ಸೌಟ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ.
ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಇವಾಗ ಕಲಿಸ್ಕೊಳ್ಳೋಣ. ನೋಡಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಗಟ್ಟಿಯಾಗಿ. ಈ ಹಿಟ್ಟನ್ನ ನೆನೆಸಿ ಇಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಈ ಹಿಟ್ಟನ್ನ ನೆನೆಸಿ ಇಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಹಾಗೆ ಹಿಂದುಗುಟ್ಟಗಳೇ ಮಾಡ್ಬೋದು. ಇವಾಗ ನಾನು ಎಣ್ಣೆನ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇವನ್ನ ಲಟ್ಸೋದ್ರೊಳಗಾಗಿಯೇ ಎಣ್ಣೆ ಬಿಸಿ ಆಗುತ್ತೆ, ಆಮೇಲೆ ನಾವು ಫ್ರೈ ಮಾಡ್ಬೋದು. ನೋಡಿ ಈ ಥರ ಪೇಪರ್ ತೊಗೊಂಡು, ಪ್ಲ್ಯಾಸ್ಟಿಕ್ ಪೇಪರ್ ಇದು, ಇದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಅಷ್ಟು ಪೇಪರಿಗೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ನಿಪ್ಪಟ್ಟು ಹಿಟ್ಟೇನು ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಒಂದು ದೊಡ್ಡ ಉಳ್ಳಿಯಾಗಿ ಮಾಡಿಕೊಂಡು ದೊಡ್ಡದಾಗಿ ಲಟ್ಟಿಸ್ಬೇಕು. ಇದನ್ನು ನೋಡಿ ಇಷ್ಟು ದೊಡ್ಡದು ಲಟ್ಸಿದ್ದೀನಿ. ಇವಾಗ ಈ ಥರ ಒಂದು ಬಟ್ಲ ಯಾವ ಶೇಪಿನ ಬೇಕೋ ಆ ಶೇಪಿನ ತೊಗೊಂಡು ಇದನ್ನು ಚೆನ್ನಾಗಿ ಕೊರ್ಕೋಬೇಕು. ಆ ಥರ ನಿಮಗೆ ಚಿಕ್ಕದು ಬೇಕಾದರೆ ಚಿಕ್ಕದು ಅಥವಾ ದೊಡ್ಡದು ಬೇಕಾದರೆ ದೊಡ್ಡದು, ನೀವು ಆ ಥರ ಮಾಡ್ಕೋಬೇಕು. ಇವಾಗ ಒಂದು ಸೈಡು ಎಣ್ಣೆ ಬಿಸಿಯಾಗಿದೆ, ನಿಪ್ಪಟ್ಟು ಸಹ ರೆಡಿಯಾಗಿದೆ. ಇವಾಗ ಕರಿಯೋಣ. ಇವು ತಳ್ಳಗಿರಬಾರ್ದು, ನಿಪ್ಪಟ್ಟು ಸ್ವಲ್ಪ ದಪ್ಪನೇ ಇರಬೇಕು, ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತಳ್ಳಗಿದ್ರೆ ಒಂಥರ ಪೇಪರ್ ತಿಂದಂಗೆ ಅನಿಸುತ್ತೆ, ಅಷ್ಟು ಟೇಸ್ಟ್ ಅನಿಸಲ್ಲ. ಸ್ವಲ್ಪ ದಪ್ಪನೇ ಇರಬೇಕು. ಸಮ್ಮರ್ ಹಾಲಿಡೇ ಆಗಿದ್ದರಿಂದ ಮಕ್ಕಳು ಗಲಾಟೆ ಮಾಡ್ತಾಯಿದ್ದಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸಿದ್ರೂ ಸಹ ಏನೂ ತಿಳ್ಕೊಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದೇ ಸರಿಗೆ ಒಂದು 10ರಿಂದ 15 ನಿಪ್ಪಟ್ಟನ್ನ ನೀವು ಮಾಡ್ಕೋಬೋದು. ಎಲ್ಲಾದರೂ ಸ್ಪೇಸ್ ಇತ್ತು ಅಂದರೆ ಚಿಕ್ಕದಾಗಿನೂ ಸಹ ನೀವು ನಿಪ್ಪಟ್ಟನ್ನ ಮಾಡ್ಕೋಬೋದು. ನೋಡಿ ಎಕ್ಸ್ಟ್ರಾ ಏನಿರುತ್ತಲ್ಲ ಅದನ್ನು ನೀಟಾಗಿ ತಕ್ಕೋಬೇಕು. ತಕ್ಕೊಂಡು ಮತ್ತೆ ಅದನ್ನು ಸಹ ಒಂದು ದೊಡ್ಡದು ಉಳ್ಳಿಯಾಗಿ ಮಾಡಿ ಮತ್ತೆ ಅದನ್ನು ಚಪಾತಿ ಲಟ್ಟಿಸಿದಾಗ ಲಟ್ಟಿಸಿ ಈ ಥರ ಒಂದು ಬಟ್ಲದಿಂದ ಕೊರೆದು ತಕ್ಕೊಂಡು ಕರೆದ್ರೆ ನಿಪ್ಪಟ್ಟು ರೆಡಿ. ನೋಡಿ ನಿಪ್ಪಟ್ಟು ಕರೆದಾಗಿದೆ. ಇವಾಗ ತೆಗಿತಾ ಇದ್ದೀನಿ. ನೋಡಿ ನಿಪ್ಪಟ್ಟು ರೆಡಿಯಾಗಿದೆ. ತುಂಬಾ ಕ್ರಿಸ್ಪಿಯಾಗಿವೆ, ಬಾಯಲ್ಲೂ ಸಹ ಟೇಸ್ಟಿಯಾಗಿ ಚೆನ್ನಾಗಿದೆ. ನೋಡಿ ತಿಂದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಉಪ್ಪು ಖಾರ ಎಲ್ಲ
ಸಖತ್ತಾಗಿ ಬಂದಿದೆ. ಸೂಪರ್. ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ಬಂದಿತ್ತು ಟೇಸ್ಟು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಒತ್ತಿ.